ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದಾ ಪುಟ, ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ ಆಯ್ತಾ. ಬಾರು ನಿನಗಂತಾನೆ ಹಣ್ಣು ಕೊಟ್ಟು ಕಳಿಸಿರೋದು, ಅದನ್ನೆಲ್ಲ ಹೊಟ್ಟೆ ತುಂಬ ತಿನ್ನು. ಸರಿ ಸಾರಥಿ. ಪುಟ ಒಂದು ನಿಮಿಷ ತಡಿ, ಪಾರು ಮಾತಾಡ್ತಲ್ಲಂತೆ. ಆಮೇಲೆ ಮಾತಾಡ್ಲಾ? ನನಗೆ ತುಂಬಾ ಹಸಿವಾಗ್ತಿದೆ, ಮೊದಲು ತಿಂತೀನಿ. ಸರಿ ಕಂದ, ಕಂದ ಡ್ರೈವರಿಗೆ ಸ್ವಲ್ಪ ಫೋನ್ ಕೊಡು. ಮಾರುತಿ, ಮೊದಲು ಪುಟಾಣಿಗೆ ಹಣ್ಣುಗಳನ್ನ ಕೊಡಿ. ಸರಿ ಸರ್, ಈಗಲೇ ಕೊಡ್ತೀನಿ. ಜನನಿ ಯಾಕೆ ಅದೇನೋ ವಿಡಿಯೋ ಫೋನು ಅಂತಾರಲ್ಲ ಅದನ್ನು ಮಾಡಿದ್ದಾಳೆ? ಓಹೋ, ಪುಟಾಣಿ ನನ್ನ ಜೊತೆ ಬಂದಿರೋದು ಗೊತ್ತಾಗೇ ಫೋನ್ ಮಾಡಿರಬೇಕು. ಯಾಕಪ್ಪ ಇನ್ನೂ ಇಲ್ಲೇ ನಿಂತಿದ್ಯಾ? ಮಗು ದೃಷ್ಟಿ ಆಗಲ್ವಾ? ಹೋಗೋ ಕಡೆ. ಜನನಿ ಪುಟ್ಟ, ಚಿಕ್ಕಮ್ಮ ಎಲ್ಲಿದ್ದೀರಾ? ರೋಡಲ್ಲಿ ಕಂದ. ರೋಡಲ್ಲ? ಯಾ ಗಾಬರಿ ಆಗ್ಬೇಡ ಕಣಮ್ಮ. ಇಲ್ಲಿ ನೋಡಿಲಿ, ಇವತ್ತು ನಮ್ ಪುಟಾಣಿನ ಹೊರಗಡೆ ಸುತ್ತಾಡಿಸ್ಕೊಂಡ್ ಬರೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೌದಾ, ಸರಿ. ಪುಟಾಣಿಯಲ್ಲಿ ಅವಳಿಗೆ ಫೋನ್ ಕೊಡಿ. ಇಲ್ಲಿ ನೋಡಿಲಿ, ನಮ್ ಪುಟಾಣಿ ಹೇಗ್ ಹಣ್ಣು ತಿಂತಿದ್ದಾಳೆ. ಹಾಯ್ ಬಂಗಾರಿ. ಹಾಯ್ ಮಮ್ಮಿ. ಅದು ಆಗ್ಲಿಂದ ಅದು ಇದು ಕೊಡ್ಸಿದ್ರು ಇನ್ನು ಹೊಟ್ಟೆ ಹಸು ಅಂತ ಹೇಳ್ತಿದ್ಲು. ಅದಕ್ಕೆ ನಾನೇ ಮನೆಯಿಂದಾನೇ ಹಣ್ಣುಗಳನ್ನ ಕಟ್ ಮಾಡ್ಕೊಂಡು ಡಬ್ಬಿಗೆ ಹಾಕೊಂಡು ತಗೊಂಡ್ ಬಂದಿದ್ದೆ. ಈಗ ಅದನ್ನೇ ತಿಂದಿದ್ದಾಳೆ. ಚಿಕ್ಕಮ್ಮ, ನನ್ನ ಮಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು. ಅಯ್ಯೋ ಹೋಗ್ಲಿ ಬಿಡಮ್ಮ, ಎಷ್ಟೇ ಆದ್ರೂ ಅದು ನಮ್ಮ ಮಗುನೇ ಅಲ್ವಾ. ನೀನ್ ಹುಷಾರು. ಸರಿ ಚಿಕ್ಕಮ್ಮ, ಇಡ್ತೀನಿ. ಬಾಯ್. ಬೇಗ ಬೇಗ ತಿಂದು ಮುಗ್ಸು. ಪಾರು, ಎಲ್ರೂ ಊಟ ಮಾಡಿದ್ರಮ್ಮ? ಹಾ ಚಿಕ್ಕತ್ತೆ, ಅಪ್ಪ ಮಾವ ಇವಾಗ ತಾನೇ ಊಟ ಮಾಡಿದ್ರು. ಸರಿ, ಅಕ್ಕಂಗೆ ಫೋನ್ ಮಾಡಿದ್ಯಾ? ಹ್ಞೂ ಮಾಡಿದ್ದೆ. ಊಟಕ್ಕೆ ಬರ್ತೀರಾ ಇಲ್ಲ ಕೊಟ್ಟು ಕಳಿಸ್ಲಾ ಅಂತ ಕೇಳಿದೆ. ಬೇಡ, ನಾನು ಹೊರಗೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಹೌದಾ? ಅಕ್ಕ ಆಫೀಸ್ಗೆ ಹೋದಾಗೆಲ್ಲ ಮನೆ ಊಟನೇ ತರಿಸ್ಕೊಳ್ತಾ ಇದ್ರು ಅಲ್ವಾ? ಇವತ್ತ್ಯಾಕೆ ಊಟ ಬೇಡ ಅಂದ್ರು? ಗೊತ್ತಿಲ್ಲ ಚಿಕ್ಕತ್ತೆ, ನೀವು ಊಟಕ್ಕೆ ಕೂತ್ಕೊಳ್ಳಿ, ನಿಮ್ಗೆ ಊಟ ಬಡಿಸ್ತೀನಿ. ಬೇಡಮ್ಮ ಪಾರು, ನೀವು ಊಟ ಮಾಡಿದ್ಮೇಲೆನೆ ನಾನು ಊಟ ಮಾಡ್ತೀನಿ. ಹಾಗೆ ಹೇಳ್ಬೇಡಿ ಚಿಕ್ಕತ್ತೆ, ನಾವ್ ಯಾವಾಗ ಊಟ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಪುಟಾಣಿ ಮನೆಗೆ ಬರೋವರೆಗೂ ನೀವಿಬ್ರು ಊಟ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ಮಾಡ್ದೆ ನಾನು ಹೇಗೆ ಊಟ ಮಾಡ್ಲಿ? ನಮ್ಗೆ ಹಸಿಲ್ಲ ಚಿಕ್ಕಮ್ಮ. ಪರವಾಗಿಲ್ಲ ಆದಿ, ನನಗೂ ಏನು ಅಷ್ಟೊಂದು ಹಶ್ವಾಗಿಲ್ಲ. ಪುಟಾಣಿ ಬರೋವರೆಗೂ ಕಾಯ್ತೀನಿ. ಆ ಮನೆ ಹಾಳು ರತ್ನವೇಣಿ ಮಧ್ಯಾಹ್ನ ಆದ್ರೂ ಪಾಪು ಏನು ತಿನ್ನೋ ಕೊಡ್ಸಿಲ್ಲ ಅಂದ್ರೆ ಇನ್ನೆಂಥ ಕೆಟ್ಟ ಹೆಂಗ್ಸಿರ್ಬೇಕು. ಏನ್ ಮಾಡ ಚಿಕ್ಕಮ್ಮ, ಆ ರತ್ನವೇಣಿಗೆ ಪುಟಾಣಿ ಜನನಿ ಮಗು ಅಲ್ಲ, ನಮ್ಮ ಮಗು ಅಂತ ಗೊತ್ತಾದ್ಮೇಲೆ ಈ ರೀತಿ ಮಾಡ್ತಾ ಇರೋದು.
ಮೊದಲೆಲ್ಲ ಪುಟಾಣಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಮಗು ಯಾರ್ದಾದ್ರೆ ಏನಪ್ಪ, ಮಕ್ಕಳು ದೇವ್ರ ಸಮ, ಆ ಥರನೂ ಯೋಚನೆ ಮಾಡ್ಬೋದಲ್ವಾ? ಪಾಪ ಪುಟಾಣಿ ಎಷ್ಟು ಹಸು ಅಂತ ಒದ್ದಾಡಿರ್ತಾಳೋ ಏನೋ. ಆ ಹೆಂಗಸಿಗೆ ಕನಿಕರನೇ ಬಂದಿಲ್ಲ ಅಂದ್ರೆ ಛೇ. ಸದ್ಯ ನೀನು ಹಣ್ಣು ಕೊಟ್ಟು ಕಳ್ಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಪಾರು. ಇಲ್ಲ ಅಂದ್ರೆ ಹಸುವಲ್ಲಿ ಒದ್ದಾಡ್ಬೇಕಾಗಿತ್ತವಳು. ಎಷ್ಟೇ ಆದ್ರೂ ಪುಟಾಣಿ ನೀನ್ ಹೆತ್ತ ಮಗಳಲ್ವಾ? ಹೆತ್ತ ಕರಳಿನ ಸಂಕಟ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತಿರುತ್ತೆ. ಅದಕ್ಕೆ ಅವಳು ಸರಿಯಾಗಿ ತಿಂದಿಲ್ಲ ಅಂತ ನೀವು ಅವಳಿಗೋಸ್ಕರ ಕಾಯ್ತಾ ಇದ್ದೀರಾ ತಾನೇ? ನಮ್ಮ ಮಗು ಅವ್ರ ಜೊತೆ ಹೊರಗಡೆ ಹೋಗಿರೋವಾಗ ನಮ್ಗೆ ಹೇಗೆ ಊಟ ಸೇರುತ್ತೆ ಹೇಳಿ? ನಾವಿಬ್ರು ಹೇಗೆ ನೆಮ್ಮದಿಯಾಗಿರೋದಕ್ಕಾಗತ್ತೆ ಚಿಕ್ಕತ್ತೆ? ಹೌದು, ನೀನ್ ಹೇಳೋದು ನಿಜಾನೇ. ಆ ರತ್ನವೇಣಿ ಮಗುನ ಕ್ಷೇಮವಾಗಿ ಮನೆಗೆ ವಾಪಸ್ ಕರ್ಕೊಂಡ್ ಬರೋವರೆಗೂ ಈ ಟೆನ್ಷನ್ ತಪ್ಪಿದಲ್ಲ. ಅಜ್ಜಿ ತುಂಬಾ ಹೊಟ್ಟೆ ಹಸಿತಿದೆ, ಊಟ ಕೊಡಿಸ್ತೀಯಾ? ಅಯ್ಯೋ, ನೀನ್ ನನ್ನ ಹೊಟ್ಟೆನಾ ಇಲ್ಲ ಕನ್ನಂಬಾಡಿ ಕಟ್ಟೆನಾ? ಈಗ ತಾನು ಒಂದು ಮಂತ್ರಿ ಹಣ್ಣು ತಿಂದಿಯಲ್ಲ ತಾಯಿ. ಹೊರಗಡೆ ಏನು ತಿನ್ಬಾರ್ದು, ಮನೆ ಊಟನೇ ಮಾಡ್ಬೇಕು ಅಂತ ಪಾರುನೇ ಹೇಳಿದಳ್ ತಾನೆ? ಹೌದು, ಹೇಳಿದಾಳೆ. ಮತ್ತೆ ಈಗ ನಾನೇನಾದ್ರೂ ನಿನ್ನ ಕೊಡ್ಸಿ ಅದರಿಂದ ನಿನ್ನ ಆರೋಗ್ಯ ಹಾಳಾದ್ರೆ? ಸರಿ, ಹಾಗಾದ್ರೆ ಮನೆಗೆ ಹೋಗೋಣ ಬನ್ನಿ. ನಿಧಾನಕ್ಕೆ ಆಮೇಲೆ ಹೋಗೋಣ ಇರೋ. ಅರೆ ಅಜ್ಜಿ. ಏನ್ ಅಜ್ಜಿ ಎಲ್ಲ ಅಂತಿದ್ಯಾ? ಅಕ್ಕೆಲ್ಲ ಅಜ್ಜಿ. ಅಖಿಲ ಅಜ್ಜಿನ ಎಲ್ಲಿ? ಅಲ್ಲಿ. ಅಲ್ಲಿ ಯಾರು ಇಲ್ಲ. ಏಯ್, ಸುಮ್ನೆ ನನ್ನ ಆಟ ಆಡಿಸ್ಬೇಕು ಅಂತ ಸುಳ್ಳು ಹೇಳ್ತಿದ್ಯಾ? ಬಿಟ್ರೆ ಊರಲ್ಲಿರೋರ್ನೆಲ್ಲ ಅಜ್ಜಿ ಅಂತೀಯ. ನಡಿ ಹೋಗೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.